ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಮೇ ಮಂತಿನ ಅನ್ನಭಾಗ್ಯ ಅಮೌಂಟ್ ಜೊತೆಗೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣದ ಬಗ್ಗೆ ಕೂಡ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಿದ್ರೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರ್ನಾಟಕದ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಒಂದಾದ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಹಣ, ಅದ್ರ ಬಗ್ಗೆ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ, ಅಮೌಂಟ್ ಬಂದಿದೆಯೋ ಇಲ್ವೋ ಅನ್ನೋದನ್ನ. ಅನ್ನಭಾಗ್ಯ ಅಮೌಂಟ್ ಬಂದಿರೋದು ನಾನಿವತ್ತು ಲೈವಲ್ಲಿ ನಿಮಗೆ ಪ್ರೂಫ್ ಸಮೇತ ಬಂದಿದೆಯೋ ಇಲ್ವೋ ಅನ್ನೋದನ್ನ ತೋರಿಸ್ತೀನಿ. ಇನ್ನು ಗೃಹಲಕ್ಷ್ಮಿ 11ನೇ ಕಂತಿನ ಅಮೌಂಟು ಬಹಳಷ್ಟು ಜನ ನಮಗಿನ್ನೂ ಅಮೌಂಟೇ ಬಂದಿಲ್ಲ, ಏನು ಮಾಡಬೇಕು, ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ದಾರೆ. ಮತ್ತು ಕೆಲವರು ನಮಗೆ 11ನೇ ಕಂತಿನ ಹಣ ರಿಲೀಸ್ ಆಗಿದೆ, ಬಂದಿದೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಕೂಡ ನಾನು ಇದೇ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇನ್ನು ಅನ್ನಭಾಗ್ಯ ವಿಚಾರಕ್ಕೆ ಬರೋದಾದರೆ, ಒಬ್ಬರಿಗೆ 10 kg ಅಕ್ಕಿ ಕೊಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಹೇಳಿದರು. ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಬ್ಬರಿಗೂ 10 kg ಅಕ್ಕಿ ಕೊಡೋದಕ್ಕೆ ಸಾಧ್ಯ ಆಗದೆ ಕಾರಣ 5 kg ಅಕ್ಕಿ ಕೊಡ್ತೀವಿ, ಇನ್ನು 5 kgಗೆ ಹಣವನ್ನು ಕೊಡ್ತೀವಿ ಅಂತ ಹೇಳಿದರು. ಅದೇ ರೀತಿಯಾಗಿ 5 kg ಅಕ್ಕಿಗೆ ಒಬ್ಬರಿಗೆ 170 ರೂಗಳಂತೆ ಹಣ ನಿಗದಿ ಮಾಡಿ ಇನ್ಮೇಲೆ ಅಕೌಂಟ್ಗಳಿಗೆ ಜಮೆ ಆಗುತ್ತೆ ಅಂತ ಕೂಡ ಹೇಳಿದರು. ಬಹಳಷ್ಟು ತಿಂಗಳುಗಳ ಅಮೌಂಟು ಕರೆಕ್ಟಾಗಿ ಬಂತು. ಅದಾದಮೇಲೆ ಸ್ವಲ್ಪ ಹಿಂದೆ ಮುಂದೆ ಆಯಿತು, ಅಮೌಂಟು ಬರೋದಕ್ಕೆ ಹೆಚ್ಚು ಕಮ್ಮಿ ಆಗ್ತಾ ಬಂತು. ಸರಿಯಾದ ಸಮಯಕ್ಕೆ ಹಣ ಬರದೇ ಇರೋದ್ರಿಂದ ಅನ್ನಭಾಗ್ಯ ಇನ್ನೂ ನಡೀತಾ ಇದೆಯಾ ಅಥವಾ ಕ್ಲೋಸ್ ಆಗಿಬಿಟ್ಟಿದೆಯಾ, ಇದು ಕ್ಯಾನ್ಸಲ್ ಆಗಿಬಿಟ್ಟಿದೆಯಾ ಅನ್ನೋದು ಹಲವಾರು ಜನರ ಪ್ರಶ್ನೆ ಆಗಿತ್ತು. ಇದಕ್ಕೆ ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ತಿಳಿಸಿದ್ರು. ಅನೇಕ ಇಂಟರ್ವ್ಯೂಗಳಲ್ಲಿ ಮತ್ತು ಪತ್ರಿಕಾಗೋಷ್ಠಿಗಳಲ್ಲಿ ಅವರು ಹೇಳಿರೋ ಪ್ರಕಾರ ಯಾವುದೇ ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು ಕ್ಲೋಸ್ ಮಾಡೋದಿಲ್ಲ, ಎಲ್ಲ ಕೂಡ ಕಂಟಿನ್ಯೂ ಮಾಡ್ತೀವಿ. ಎಲ್ಲ ಸ್ಕೀಮ್ಗಳಿಗೂ ಕೂಡ ನಮ್ಮ ಹತ್ರ ಹಣ ಇದ್ದೇವೆ, ಅದನ್ನು ನಾವು ಮುಂದಿನ ದಿನಗಳಲ್ಲೂ ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅನ್ನಭಾಗ್ಯದಲ್ಲಿ ಪ್ರತಿಯೊಬ್ಬರಿಗೂ 170 ರೂಗಳಂತೆ ಅಮೌಂಟ್ ಬರುತ್ತೆ. ಇನ್ನು ಗೃಹಲಕ್ಷ್ಮಿ 2000 ಪ್ರತಿ ತಿಂಗಳು ಕಂಟಿನ್ಯೂ ಮಾಡ್ತೀವಿ ಅಂತಲೇ ಹೇಳಿದ್ದಾರೆ. ಹಾಗಾಗಿ ಈಗ ಈ ಅನ್ನಭಾಗ್ಯ ಮೇ ಕಂತಿನ ಅಮೌಂಟು ಬಂದಿದೆಯೋ ಇಲ್ವೋ ಅನ್ನೋದು ನಿಮ್ಮ ಡೌಟ್ಗಳಾಗಿತ್ತಲ್ವ, ಅದನ್ನು ನಾನು ಈಗ ಇದೇ ವಿಡಿಯೋದಲ್ಲಿ ಲೈವಲ್ಲಿ ಹೇಗೆ ಚೆಕ್ ಮಾಡ್ಕೊಳ್ಳೋದು ಮತ್ತು ಅದರಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೆ ಅಮೌಂಟ್ ಬಂದಿರೋದಿಲ್ವಾ ಅನ್ನೋ ಕ್ಲಾರಿಫಿಕೇಶನ್ ಕೂಡ ಕೊಡ್ತೀನಿ. ಹಾಗಿದ್ರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಅಂತ ಹೇಳ್ತಿದ್ದೀನಿ. ಮೊದಲಿಗೆ ಗೂಗಲ್ ಅಥವಾ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಅದರಲ್ಲಿ ಆಹಾರ DBT ಸ್ಟೇಟಸ್ ಅಂತ ಟೈಪ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ ಸ್ಟೇಟಸ್ ಆಫ್ DBT ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ ಫುಡ್ ಸಿವಿಲ್ ಸಪ್ಲೈಸ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಇರುತ್ತೆ. ಕೆಳಗಡೆ ಸ್ಟೇಟಸ್ ಆಫ್ DBT ಇರುತ್ತೆ, ಅದರಲ್ಲಿ ವರ್ಷ ಸೆಲೆಕ್ಷನ್ ಮಾಡ್ಕೊಳ್ಳಿ, 2024 ಇರುತ್ತೆ. ಮತ್ತು ನಿಮಗೆ ಯಾವ ಮಂತಿನ ಹಣ ಬಂದಿಲ್ವೋ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ. ಕೆಲವರಿಗೆ ಏಪ್ರಿಲ್ ಮಂತದ್ದು ಕೂಡ ಅಮೌಂಟ್ ಬಂದಿಲ್ಲ, ಕೆಲವರಿಗೆ ಮೇ ಮಂತದ್ದು ಬಂದಿಲ್ಲ. ಸೊ ನಿಮಗೆ ಯಾವ ಮಂತ್ ಬೇಕಿದ್ರೂ ಸೆಲೆಕ್ಷನ್ ಮಾಡಿ. ಒಟ್ಟು ಜನವರಿಯಿಂದ ಮೇವರೆಗೂ ಇಲ್ಲಿ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಷನ್ ಮಾಡಿಕೊಂಡು ನಾನು ಸದ್ಯಕ್ಕೆ ಮೇ ತಿಂಗಳದ್ದು ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ, ರೇಷನ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಕೆಳಗಡೆ ಕಾಣ್ತಿರೋಂತಹ ಕ್ಯಾಪ್ಚನ್ನ ಎಂಟ್ರಿ ಮಾಡಿ ಗೋ ಅಂತ ಕ್ಲಿಕ್ ಮಾಡಿ. ಆಗ ನಿಮ್ಮದು ಸ್ಟೇಟಸ್ಸು ಓಪನ್ ಆಗುತ್ತೆ. ನಾನಿವಾಗ ಏಪ್ರಿಲ್ ತಿಂಗಳದ್ದು ಚೆಕ್ ಮಾಡಿದ್ದೀನಿ. ಏಪ್ರಿಲ್ ತಿಂಗಳದ್ದು ನಿಮಗೆ ನೋಡಿ 850 ಅಮೌಂಟು ಆಗಿದೆ ಅನ್ನೋದು ತೋರಿಸ್ತಾ ಇದೆ. RC ನಂಬರ್ ಅಂದರೆ ರೇಷನ್ ಕಾರ್ಡ್ ನಂಬರ್ ತೋರಿಸ್ತಾ ಇದೆ, ಬ್ಯಾಂಕ್ ಅಕೌಂಟ್ ನಂಬರ್ ತೋರಿಸ್ತಾ ಇದೆ, ಬ್ಯಾಂಕ್ ಯಾವುದು ಅಂತ ಕೂಡ ತೋರಿಸ್ತಾ ಇದೆ. ಅಮೌಂಟ್ ಯಾವಾಗ ಬಂದಿದೆ ಅಂದರೆ ಜುಲೈ 1ನೇ ತಾರೀಕು ಬಂದಿದೆ. ಮಂಗಳಗೌರಿ ಅನ್ನೋ ಅಕೌಂಟ್ಗೆ 850 ರೂಪಾಯಿ ಏಪ್ರಿಲ್ ತಿಂಗಳ ಹಣ ಜಮೆ ಆಗಿದೆ. ಇದು ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಇನ್ನು ಮೇ ಹಣ ಬಂದಿದೆಯೋ ಇಲ್ವೋ ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ, ಅದನ್ನು ಕೂಡ ನೋಡಿ. ನಾನು ಮೇ ತಿಂಗಳು ಅಂತ ಸೆಲೆಕ್ಷನ್ ಮಾಡಿದ್ಮೇಲೆ ನೋಡಿ ಇಲ್ಲಿ ಮಂಗಳಗೌರಿ ಅಂತ ತೋರಿಸ್ತಾ ಇದೆ. ಮೆಂಬರ್ ID UID ಅಂದರೆ ಆಧಾರ್ ಕಾರ್ಡ್ ನಂಬರ್ 4 ಲಾಸ್ಟ್ ಡಿಜಿಟ್ ತೋರಿಸ್ತಾ ಇದೆ. ಮೆಂಬರ್ಸ್ 5 ಮೆಂಬರ್ಸ್ ಇದೆ. ಮತ್ತು ಕಾರ್ಡ್ ಟೈಪ್ PHH ಅಂತ ಇದೆ. ಎಲಿಜಿಬಿಲಿಟಿ ಕ್ವಾಂಟಿಟಿ ಬಂದು 25 kg ಅಕ್ಕಿಗೆ ಅಂತ. ಮತ್ತು ಇಲ್ಲಿ ಅಮೌಂಟ್ ಬಂದು 850 ರೂಪಾಯಿ ಅಂತ ತೋರಿಸ್ತಾ ಇದೆ. ರೇಷನ್ ಕಾರ್ಡ್ ಡೇಟಾವನ್ನು ಆಧಾರ್ ಕಾರ್ಡ್ ದೃಢೀಕರಣ ಪರಿಶೀಲನೆ ಮತ್ತು NPS ದೃಢೀಕರಣ ಪರಿಶೀಲನೆಗೆ ಕಳುಹಿಸಲಾಗಿದೆ ಅಂತ ಇದೆ. ಬಟ್ ಆಲ್ರೆಡಿ ಅಮೌಂಟು ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ವೆಬ್ಸೈಟಲ್ಲಿ ಇದಿನ್ನೂ ಅಪ್ಲೋಡ್ ಆಗಿಲ್ಲ, ಆಗಲೇ 2-3 ಡೇಸ್ ಆಯಿತು ಅಮೌಂಟ್ ಕ್ರೆಡಿಟ್ ಆಗಿರೋದು. ಅದನ್ನು ಸ್ಕ್ರೀನ್ಶಾಟ್ ಕೂಡ ನಾನು ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಸೊ ಕಂಪ್ಲೀಟ್ ವಿಡಿಯೋನ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಇದರಲ್ಲಿ ಅಪ್ಡೇಟ್ ಆಗಿಲ್ಲ ಅಂದರೂ ಕೂಡ ಮೇ ತಿಂಗಳ ಹಣ ಜಮೆ ಆಗಿದೆ ಈಗಾಗಲೇ. ನಿಮಗೆ ಅಮೌಂಟ್ ಏನಾದರೂ ಬಂದಿಲ್ಲ ಅಂದರೆ ನೀವು ಕೂಡ ಒಂದ್ಸಲ ನಿಮ್ಮ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ. ಮತ್ತು DBT ಆ್ಯಪ್ ಮುಖಾಂತರ, ಕರ್ನಾಟಕ ಸರ್ಕಾರದ ಆ್ಯಪ್ ಅದು DBT ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪ್ ಮುಖಾಂತರ ಕೂಡ ನಿಮಗೆ ಅಮೌಂಟ್ ಬಂದಿರೋದು ಜಮೆ ಆಗಿರೋದು ಗೊತ್ತಾಗುತ್ತೆ. ಇವತ್ತು ನಿಮಗೆ ಅಮೌಂಟ್ ಬಂತು ಅಂದರೆ ನಾಳೆ ಅದು ನಿಮಗೆ ಗೊತ್ತಾಗುತ್ತೆ. ಹೇಗೆ ಅಂದರೆ ಒಂದೇ ದಿನಕ್ಕೆ ಅದು ಡಾಟಾ ಫೆಚ್ ಆಗೋದಿಲ್ಲ, ಒಂದು ದಿನ ಟೈಮ್ ತೊಗೊಳುತ್ತೆ. ನಾಳೆ ಅಥವಾ ನಾಡಿದ್ರಲ್ಲಿ ನಿಮಗೆ ಡಾಟಾ ಫೆಚ್ ಆಗುತ್ತೆ. ಈಗಾಗಲೇ ತಿಳಿಸಿರೋ ಪ್ರಕಾರ ಏಪ್ರಿಲ್ ತಿಂಗಳ ಹಣ ಕೂಡ ಜಮೆ ಆಗಿದೆ, ಮೇ ತಿಂಗಳ ಹಣ ಕೂಡ ಅನ್ನಭಾಗ್ಯ ಅಮೌಂಟು ಜಮೆ ಆಗಿದೆ. ಸರ್ಕಾರ ಇದಕ್ಕೆ ಬೇರೆ ಕಡೆಯಿಂದ ಅಮೌಂಟ್ ಅಡ್ಜಸ್ಟ್ ಮಾಡಿದ್ದು ಆಯಿತು, ಹಣ ಬಿಡುಗಡೆ ಮಾಡಿ ಅಕೌಂಟ್ಗೆ ಕ್ರೆಡಿಟ್ ಕೂಡ ಆಗಿದೆ. ನಿಮ್ಮ ಸ್ಟೇಟಸ್ಗಳನ್ನ ಈ ರೀತಿಯಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೇನಾದರೂ ಆಧಾರ್ ದೃಢೀಕರಣ ಪರಿಶೀಲನೆಯಲ್ಲಿ NPCA ಮ್ಯಾಪಿಂಗ್ ಫೇಲ್ ಆಗಿದೆ ಅಂದರೆ ನಿಮ್ಮ ಹತ್ತಿರದ ಬ್ಯಾಂಕ್ಗಳಿಗೆ ಹೋಗಿ ಆಧಾರ್ ಕಾರ್ಡ್ನ ಕೊಟ್ಟು ಲಿಂಕ್ ಮಾಡಿಸ್ಕೊಳ್ಳಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿದೆ.
ನೋಡಿ, ಮೇ ತಿಂಗಳ ಅನ್ನಭಾಗ್ಯ ಅಮೌಂಟು 12/7 ಅಂದರೆ ಜುಲೈ 7ನೇ ತಾರೀಕು ಅಮೌಂಟು ಬಂದಿದೆ. ಸೇಮ್ ಅಕೌಂಟ್ ನಂಬರು ನೀವು ಏಪ್ರಿಲ್ ತಿಂಗಳದ್ದು ಚೆಕ್ ಮಾಡಿದ್ರೆ ಗೊತ್ತಾ, ನಾನು ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಅದೇ ಅಕೌಂಟ್ ನಂಬರ್ ಇದೆ. 12ನೇ ತಾರೀಕು ಮೇ ತಿಂಗಳ ಹಣ ಜಮೆ ಆಗಿದೆ. 850 ರೂಪಾಯಿ 5 ಜನಕ್ಕೆ ಸೇರಿ ಬಂದಿದೆ. ಹಾಗೆ ನಿಮ್ಗೆ ಯಾರಿಗಾದರೂ ಅಮೌಂಟ್ ಬಂದಿಲ್ಲ ಅಂದರೆ ನೀವು ಕೂಡ ವೆಯ್ಟ್ ಮಾಡಿ, ಆದಷ್ಟು ಬೇಗ ಹಣ ಜಮೆ ಆಗುತ್ತೆ. ನಿನ್ನೆ ಕೂಡ ತುಂಬ ಜನ ಅಮೌಂಟ್ ಬಂದಿದೆ ಅಂತ ಹೇಳ್ತಾ ಇದ್ರು, ಬಟ್ ನಾನು ಸ್ಕ್ರೀನ್ಶಾಟ್ ತೆಗಲಿಕ್ಕಾಗಲಿಲ್ಲ. ಇನ್ನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರೋದಾದರೆ, ಇತ್ತೀಚೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೇವಲ 2 ದಿನಗಳಲ್ಲಿ ನಿಮ್ಮ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಜಮೆ ಮಾಡ್ತೀವಿ, 15ನೇ ತಾರೀಕು ನಂತರ ನಿಮಗೆ 12ನೇ ಕಂತು ಅಂದರೆ ಜುಲೈ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ರು. ಆಲ್ರೆಡಿ 1 ವೀಕ್ ಮೇಲೆ ಆಯಿತು, ಆದರೆ ಇಲ್ಲಿವರೆಗೂ ಕೂಡ ಅಮೌಂಟು ಜಮೆ ಆಗಿಲ್ಲ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ರು. ಬಟ್ ಇದರಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಒಂದಷ್ಟು ಜಿಲ್ಲೆಗಳ ಒಂದಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಮೌಂಟು ಕ್ರೆಡಿಟ್ ಆಗಿದೆ 11ನೇ ಕಂತಿಂದು. ಅಂದರೆ ಇದು ಹೇಳ್ಕೊಳ್ಳೋ ಮಟ್ಟಕ್ಕೆ ಎಲ್ಲ ಮಹಿಳೆಯರಿಗೂ ಏನು ಬಂದಿಲ್ಲ, ಬಹಳ ಕಮ್ಮಿ ಮಹಿಳೆಯರಿಗೆ ಬಂದಿದೆ. ಅದರಲ್ಲಿ ಒಂದು ಡೌಟ್ ಏನಪ್ಪ ಅಂದರೆ, 9ನೇ ಕಂತು 10ನೇ ಕಂತು ಪೆಂಡಿಂಗ್ ಇದ್ದಿರೋ ಅಮೌಂಟ್ ಬಂದಿದೆಯೋ ಅಥವಾ ಈ ಕಂತಿನ ಹಣ ಬಂದಿದೆಯೋ ಅನ್ನೋದು ಕೂಡ ಕೆಲವು ಮಹಿಳೆಯರಲ್ಲಿ ಗೊಂದಲ ಇದೆ. ಆದರೆ ಅಮೌಂಟ್ ಬಂದೇ ಬರುತ್ತೆ, ಕೊಟ್ಟೇ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಸ್ವಲ್ಪ ದಿನ ಕಾಯ್ದು ನೋಡಬೇಕಾಗುತ್ತೆ. 11ನೇ ಕಂತಿನ ಹಣ ನಿಮ್ಗೇನಾದರೂ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ 11ನೇ ಕಂತು ರಿಸೀವ್ ಆಗಿದೆ ಅಂತ. ನಾನು ಪ್ರತಿ ವಿಡಿಯೋದಲ್ಲೂ ಇದೇ ಹೇಳೋದು, ನಿಮ್ಗೇನಾದರೂ ಅಮೌಂಟ್ ಬಂದಿತ್ತು ಅಂದರೆ ಅಥವಾ ಬಂದಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ, ನಮಗೆ ಒಂದು ಐಡಿಯಾ ಬರುತ್ತೆ. ಅಮೌಂಟ್ ಕ್ರೆಡಿಟ್ ಆಗಿದೆ ಅಥವಾ ಕ್ರೆಡಿಟ್ ಆಗಿಲ್ಲ, ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ನಮಗೆ ಇದು ಒಂದು ಪಾಯಿಂಟ್ ಆಗು ಕೂಡ ಸಿಗುತ್ತೆ. ಅಂದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಮತ್ತು ನಿಜವಾದ ಇನ್ಫಾರ್ಮೇಷನ್ ತಿಳಿಸೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನಿಮ್ಗೇನಾದರೂ ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಅಮೌಂಟು ಇನ್ನೂ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಏನೂ ಇಲ್ಲ. ಗೃಹಲಕ್ಷ್ಮಿ ಆಗಿರ್ಬೋದು, ಇತರೆ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರನೇ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಇಲಾಖೆಯವರ ಅಭಿವೃದ್ಧಿಗೋಸ್ಕರ ಇಟ್ಟಿದ್ದಂತಹ ಅಮೌಂಟ್ನ ಈಗಾಗಲೇ ಬಳಸ್ಕೊಂಡಿದೆ. 14,000 ಕೋಟಿ ಅಮೌಂಟ್ನ ಬಳಸ್ಕೊಂಡಿದೆ. ಇವನ್ ಇದೇ ಅಮೌಂಟು ಆಲ್ರೆಡಿ ತುಂಬ ಜನ ವಿದ್ಯಾರ್ಥಿಗಳಿಗೆ ತಲುಪಿದೆ. ಎಷ್ಟು ತಲುಪಿದೆ ಅಂದರೆ, ಒಂದೇ ದಿನ 9,000 ಹಣ ಜಮೆ ಆಗಿದೆ, ಒಂದೇ ದಿನ 6,000 ಹಣ ಜಮೆ ಆಗಿದೆ. ಬೇರೆ ಬೇರೆ ಗ್ಯಾರಂಟಿ ಸ್ಕೀಮ್ಗಳ ಯೋಜನೆ ಹಣ ರಿಲೀಸ್ ಆಗ್ತಿದೆ. ಯುವ ನಿಧಿ ಅಂತೂ ತುಂಬ ಜನಕ್ಕೆ ಅಂದರೆ ತುಂಬ ಜನಕ್ಕೆ ಬಂದಿದೆ. ಒಂದೇ ದಿನ 9,000, 6,000, 3,000 ಈ ರೀತಿ ಹಣ ಜಮೆ ಆಗಿದೆ. ಇನ್ನು ಅನ್ನಭಾಗ್ಯ ಅಮೌಂಟ್ ಕೂಡ ಎಲ್ಲ ಕಡೆ ಜಮೆ ಆಗ್ತಿದೆ, ಅಕೌಂಟ್ಗಳಿಗೆ ಹೋಗ್ತಾ ಇದೆ. ಆದರೆ DBTಯಲ್ಲಿ ಮತ್ತು ವೆಬ್ಸೈಟಲ್ಲಿ ಅಪ್ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಿದೆ. ಇನ್ನು ಗೃಹಲಕ್ಷ್ಮಿಯ ವಿಚಾರಕ್ಕೆ ಬರೋದಾದರೆ, ಇದು ಕೂಡ ಅಲ್ಲಲ್ಲಿ ಬೆರಳಿಗೆ ಎಷ್ಟು ಜನ ಮಹಿಳೆಯರಿಗೆ ತಲುಪಿದೆ. ಇದನ್ನು ನೀವು ಸ್ವಲ್ಪ ಹುಡುಕಿದ್ರೆ ಗೊತ್ತಾಗುತ್ತೆ. ನಾನು ತುಂಬ ಕಡೆ ಸರ್ಚ್ ಮಾಡಿದ್ದೀನಿ. ಈ ವಿಡಿಯೋ ಮಾಡಬೇಕು ಅಂದರೆ ನಮಗೂ ಸ್ವಲ್ಪ ನಾಲೆಡ್ಜ್ ಇರಬೇಕಲ್ವ, ಅದಕ್ಕೋಸ್ಕರ ನಾನು ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಗೃಹಲಕ್ಷ್ಮಿ ಸ್ವಲ್ಪ ಜನಕ್ಕೆ ಬಂದಿದೆ, ಬಹಳಷ್ಟು ಜನಕ್ಕೆ ಬಂದಿಲ್ಲ. ಬಟ್ ಯುವ ನಿಧಿ ಇದೆಯಲ್ಲ, ಅದು ತುಂಬ ಜನಕ್ಕೆ ಬಂದಿದೆ. ಅನ್ನಭಾಗ್ಯ ಕೂಡ ತುಂಬ ಜನಕ್ಕೆ ಬಂದಿದೆ. ಬಟ್ ಗೃಹಲಕ್ಷ್ಮಿ ಮಾತ್ರ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಇದೆ ಬರೋದಕ್ಕೆ. ಗೃಹಲಕ್ಷ್ಮಿ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದಿರೆ ನಿಮಗೆ ಇದೇ ಮಂತಲ್ಲಿ ಎಲ್ಲ ಅಮೌಂಟು ಕ್ಲಿಯರ್ ಆಗಬಹುದು ಅನ್ನೋ ನಿರೀಕ್ಷೆ ಇದೆ. ಯಾಕಂದರೆ ಅಷ್ಟು 1,000 ಕೋಟಿನ ಬಳಸ್ಕೊಂಡ್ಮೇಲೆ ಒಂದು ಗ್ಯಾರಂಟಿ ಸ್ಕೀಮ್ಗಳಿಗೆ ವಿನಿಯೋಗ ಮಾಡ್ತಿದ್ದಾರೆ, ಇನ್ನೊಂದು ಗ್ಯಾರಂಟಿ ಸ್ಕೀಮ್ಗೆ ವಿನಿಯೋಗ ಮಾಡ್ತಿದ್ದಾರೆ ಅಂದಮೇಲೆ ಗೃಹಲಕ್ಷ್ಮಿ ಕೂಡ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ಇದನ್ನು ನಮ್ಮ ಸಿದ್ದರಾಮಯ್ಯ ಅವರು ಮೊನ್ನೆ ನಡೆದಂತಹ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಯಾರು ಎಷ್ಟೇ ಫೋರ್ಸ್ ಮಾಡಿದ್ರು ಅಷ್ಟೇ, ಕಾಂಗ್ರೆಸ್ ಅವರೇ ಕ್ಯಾನ್ಸಲ್ ಮಾಡೋದ್ರು ಅಷ್ಟೇ, ಬೇರೆ BJPಯವರು ವಿರೋಧ ವ್ಯಕ್ತಪಡಿಸಿದ್ರು ಅಷ್ಟೇ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಸ್ಕೀಮ್ಗಳನ್ನ ನಾವು ಕ್ಲೋಸ್ ಮಾಡೋದಿಲ್ಲ, ಎಲ್ಲನೂ ಕಂಟಿನ್ಯೂ ಮಾಡ್ತೀವಿ. ಮಹಿಳೆಯರಿಗೆ ಏನು ಅಮೌಂಟ್ ಕೊಡ್ತೀವಿ ಅಂತ ಹೇಳಿದ್ವಿ 2,000, ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂತಲೇ ತಿಳಿಸಿದ್ದಾರೆ. ಇನ್ನು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಮುಖಾಮುಖಿಯಾಗಿ ನೇರವಾಗಿ ಹೇಳಿದ್ದಾರೆ, ಅಮೌಂಟ್ ನಾವು ಕೊಟ್ಟೇ ಕೊಡ್ತೀವಿ ಅಂತ. ಹಾಗಾಗಿ ಯಾರು ಧೈರ್ಯ ಕಳ್ಕೊಳ್ಳೋದು ಬೇಡ, ಅಮೌಂಟ್ ಬಂದೇ ಬರುತ್ತೆ. ಅಷ್ಟು ಈಸಿಯಾಗಿ ಗ್ಯಾರಂಟಿ ಸ್ಕೀಮ್ಗಳನ್ನ ಸರ್ಕಾರ ಕೂಡ ಕ್ಯಾನ್ಸಲ್ ಮಾಡೋದಕ್ಕಾಗಲ್ಲ. ಸರ್ಕಾರ ಅಧಿಕಾರಕ್ಕೆ ಬಂದಿರೋದೇ ಗ್ಯಾರಂಟಿ ಸ್ಕೀಮ್ಗಳನ್ನ ಕಂಟಿನ್ಯೂ ಮಾಡ್ತೀವಿ, ಇದರಿಂದ ಜನಕ್ಕೆ ಹೆಲ್ಪ್ ಮಾಡ್ತೀವಿ ಅಂತ. ಸೊ ಹಾಗಾಗಿ ಇದು ಕ್ಯಾನ್ಸಲ್ ಏನೂ ಆಗೋದಿಲ್ಲ. ಎಷ್ಟು ತಿಂಗಳು ಸಾಧ್ಯ ಆಗುತ್ತೋ ಅಷ್ಟು ತಿಂಗಳು ಕರ್ನಾಟಕ ಸರ್ಕಾರ ಇದನ್ನು ಕಂಟಿನ್ಯೂ ಮಾಡೇ ಮಾಡ್ತಾರೆ. ಗೃಹಲಕ್ಷ್ಮಿ ಹಣ ಬಂದೇ ಇಲ್ಲದೆ ಇರೋರು ಯಾರು ಕೂಡ ವರಿ ಮಾಡಬೇಡಿ, ಹಣ ಬಂದೇ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಉತ್ತಮವಾದ ಮಾಹಿತಿಗಳನ್ನ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ ಮತ್ತು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. Thank you for watching, friends.